ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಬಂಧ ಬಾಂಧವರಿಗೂ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಮಲ್ನಾಡ್ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಇವತ್ತೊಂದು ಹೊಸ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಉತ್ತರ ಕರ್ನಾಟಕದಲ್ಲಿ ಇದು ನಾವು ಆ ಕಡೆ ಎಲ್ಲ ಅಂದರೆ ಅಲ್ಲಿದ್ದೆ ನಾನು, ಆಮೇಲೆ ಇಲ್ಲಿ ಬಂದಿರೋದು. ಹಾಗಾಗಿ ಅಲ್ಲಿ ಭಾಳ ಫೇಮಸ್ಸು. ಹಾಗಾಗಿ ಅಲ್ಲೇ ಐಟಮ್ ಒಂದು ತೋರಿಸೋಣ ಅಂತ ನಾನು ಇವತ್ತು ತೊಗೊಂಬಂದಿದ್ದೀನಿ. ಏನಪ್ಪ ಅಂದರೆ ಸಬ್ಬಸಿಗೆ ಜುಣ್ಕ ಮತ್ತು ರೊಟ್ಟಿ ಮಾಡೋಣ ಅಂತ, ಅಕ್ಕಿ ರೊಟ್ಟಿ. ಅದನ್ನು ಜುಣ್ಕ ಮಾಡೋಕ್ಕೆ ನಾವು ಏನನ್ನು ಹಾಕಬೇಕು ಅನ್ನೋದು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ ಒಂದು ಕಪ್ಪು, ಒಂದು ಬೋಲ್, ಸಣ್ಣ ಬೋಲ್ ಇದೆ ಇದು. ಒಂದು ಬೋಲಷ್ಟು ನಾನು 4 ಜನಕ್ಕೆ ಆಗುತ್ತೆ ಇದು. ಇಷ್ಟನ್ನು ನಾವು ಕಡಲೆ ಹಿಟ್ಟನ್ನು ತೊಗೋಬೇಕು. ಕಡಲೆ ಹಿಟ್ಟು ತೊಗೋಬೇಕು, ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಒಂದಿಷ್ಟು ಗಡ್ಡೆ ನೀರಲ್ಲಿ ನೆನೆಸಿದ್ದೀನಿ. ಆಮೇಲೆ ಈರುಳ್ಳಿ, ಒಂದೆರಡು ಈರುಳ್ಳಿ, ಒಂದೆರಡು ಗಡ್ಡೆ ಬೆಳ್ಳುಳ್ಳಿ, ಒಂದು ಗಡ್ಡೆ ಸಣ್ಣಕ್ಕೆ ಹಸಿ ಶುಂಠಿ. ಆಮೇಲೆ ಇದು ಒಂದು ಕಟ್ಟು ಸಬ್ಬಸಿಗೆ ಚೆನ್ನಾಗಿ ತೊಳೆದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಸಣ್ಣ ಟೊಮೆಟೊ, ಇಲ್ಲಿ ದೊಡ್ಡ ಟೊಮೆಟೊ ಆದ್ರೂ ಪರವಾಗಿಲ್ಲ, ಒಂದು ಹಾಕಿ, ಸಣ್ಣವಿದ್ದರೆ ಒಂದೆರಡು ಹಾಕಿ. ಇಷ್ಟನ್ನು ನಾವು ಹಾಕಿ ಇದು ಮಾಡುವಂಥ ಜುಮ್ಕ. ಇದಕ್ಕೆ ಚಕ್ಕೆ ಮತ್ತು ಲವಂಗನ ಹಾಕ್ಕೋಬೇಕು. ಅದು ಹುರ್ಕೊಳ್ಳುವಾಗ ನಿಮಗೆ ತೋರಿಸ್ತೀನಿ. ಈಗ ಮೊದಲನೇದಾಗಿ ನಾವು ಹುರ್ಕೊಂಬರೋಣ. ಐಟಮ್ಸ್ ಎಲ್ಲ ನಾವು ಹುರಿದುಕೊಂಡು ಮಿಕ್ಸಿ ಮಾಡಬೇಕು. ಈಗ ನಾವು ಇದು ಹುರ್ಕೊಂಬರೋಣ, ಹುರ್ಕೊಂಬರೋಣ. ಮೊದಲನೇದಾಗಿ ಇದಕ್ಕೆ ಒಂದು 3 4 ಹಾಕಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಒಂದಿಷ್ಟು ಚಕ್ಕೆ, ಒಂದು 4 ಲವಂಗನ, ಒಂದು 5 ಲವಂಗ ತೊಗೊಳ್ರಿ 4 ಜನಕ್ಕೆ. ಒಂದು ಸ್ವಲ್ಪ ಹುರ್ಕೊಂಬಿಡೋಣ. ಸ್ವಲ್ಪ ಎಣ್ಣೆಯನ್ನು ಹುರ್ಕೋಬೇಕು. ಹಸಿ ಮೆಣಸಿನ್ಕಾಯಿನ ಒಂದು 8ರಿಂದ 10 ತೊಗೊಂಡಿದ್ದೀನಿ 4 ಜನಕ್ಕೆ. ಎದಕ್ಕಂದರೆ ಇವತ್ತು ನಾನು ಮೆಣಸಿನ್ಕಾಯಿನ ಸಪ್ಪಗೆ ಇದೆ, ಇದು ಭಾಳ ಖಾರ ಇಲ್ಲ, ಸಪ್ಪೆ ಇದೆ. ಹಾಗಾಗಿ ಒಂದು 8 ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುರಿದಾಗಿದೆ. ಈಗ ಸ್ನೇಹಿತರೆ, ಇದನ್ನು ಆಫ್ ಮಾಡೋಣ. ಇದಕ್ಕೆಲ್ಲ ಈಗ ಐಟಮ್ ಹಾಕೋಣ. ಬೆಳ್ಳುಳ್ಳಿ, ಹಸಿ ಶುಂಠಿ, ಈಗ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈ ಬೋಲಿಗೆ ಇದೇನು ಕಡಲೆ ಹಿಟ್ಟಿದೆಯಲ್ಲ, ಇದನ್ನು ಹಾಕಿ ನೀರಲ್ಲಿ ಈಗ ಈ ಬೋಲಿಗೆ ಹಾಕಿದ್ದೀವಲ್ಲ, ಇದಕ್ಕೆ ನೀರು ಹಾಕೋಣ. ನೀರು ಹಾಕಿ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ಳೋಣ. ಗಟ್ಟಿ ಹಾಕೋ ಹಾಗಿಲ್ಲ, ನೀರು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ತೆಳುವು ಆಗಬೇಕಿದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ವೀಕ್ಷಕರೇ. ಈ ಥರ ಚೆನ್ನಾಗಿ ಈ ಥರ ನೀರವಾಗಿ ಮಾಡ್ಕೋಬೇಕು. ಹಿಟ್ಟು ಹಾಕಿದರೆ ನಮಗೆ ಸರಿ ಹೋಗಲ್ಲ ನೀರಿಗೆ, ಜುಣ್ಕ ಅಲ್ಲ, ಅಲ್ಲಲ್ಲೇ ಗಂಟಾಗೋ ಚಾನ್ಸಸ್ಸು. ಹಾಗಾಗಿ ನೀರಲ್ಲೇ ಕಲಿಸಿಟ್ಕೊಂಡ್ಬಿಡ್ಬೇಕಿದು ಹಿಟ್ಟನ್ನು. ಇದಕ್ಕೀಗ ಎಣ್ಣೆ ಹಾಕ್ಕೊಳ್ಳೋಣ. ಚೆನ್ನಾಗಿ 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. 2-3 ಸ್ಪೂನ್ ಎಣ್ಣೆ ಬೇಕು. ಮಾಡ್ತಾಯಿದ್ದೀನಿ ಅಂತಂದರೆ ವೀಕ್ಷಕರೇ, ಇದನ್ನ ಒಂಥರ ಟೇಸ್ಟ್ ಬರುತ್ತೆ ನಮಗೆ. ಆಮೇಲೆ ಚೆನ್ನಾಗಿ ಒಂಥರ ಹೆಲ್ತ್ಗೂ ಒಳ್ಳೆಯದು. ಹಾಗಾಗಿ ಇನ್ನು ಆಲ್ಮೋಸ್ಟ್ ಪಲ್ಯಗಳನ್ನೆಲ್ಲ ಮಡಿಕೆಯಲ್ಲೇ ಮಾಡೋದು. ಹಾಗಾಗಿ ನಿಮ್ಮ ಮಡಿಕೆಯಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೀಗ ಒಗ್ಗರಣೆಗೆ ಎಣ್ಣೆ ಕಾಯ್ತಾ ಇದೆ. ಈಗ ಎಣ್ಣೆ ಕಾದಿದೆ ವೀಕ್ಷಕರೇ. ಇದೆ ಸ್ವಲ್ಪ
ಜೀರಿಗೆ, ಸಾಸಿವೆ ಹಾಕಿದ್ದೀವಿ. ಈಗ ಜೀರಿಗೆ 1-2 ಸ್ಪೂನು, ಭಾಳ ಏನಿಲ್ಲ, ಒಂದು ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಸಾಕು ವೀಕ್ಷಕ. ಈಗ ಕರಿಬೇವು ಸಣ್ಣಕ್ಕೆ ಹೆಚ್ಚಿ ಕರಿಬೇವು ಹಾಕಿದ್ದೀನಿ. ಉದ್ದಿನದೆ ಕೋಲಿರಬೇಕು, ಮಡಿಕೆ ಮಾತ್ರ ಫ್ರೈ ಮಾಡೋಣ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಹೇಗಿದೆ ಈಗ ಮಸಾಲೆ? ಇದು ಆಪ್ಷನಲ್ಲು. ಏನಪ್ಪ, ಕಸ್ತೂರಿ ಮೇಥಿ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು. ಇದು ಹಾಕಿದ್ರೂ ಅಷ್ಟೇ, ಹಾಕದೇ ಇದ್ರೂ ಅಷ್ಟೇ. ನಾನು ಸ್ವಲ್ಪ ಘಮ ಬರಲಿ ಅಂತ ಹಾಕ್ತಾಯಿದ್ದೆ, ಗ್ರೇಟ್ ಘಮ ಹಾಕಿದ್ದು. ಇದು ಕೂಡ ಫ್ರೈ ಆಗುತ್ತೆ. ಇದು ಹಾಕಲೇಬೇಕಂತೇನಿಲ್ಲ, ಸಬ್ಬಸಿಗೆ ಒಂದಿದ್ದರೆ ಸಾಕು. ಒಂದು ಸ್ಪೂನನ್ನು ಕಸ್ತೂರಿ ಮೇಥಿ ಹಾಕಿದ್ದೀನಿ. ಇದು ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದು ಅದರಲ್ಲಿರೋ ಮಸಾಲೆ ಕೂಡ ಹಾಕಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋಣ. 1 ಚಂಬು ಇದೆ, ಈ 1 ಚಂಬು ತುಂಬ ನೀರು ಇದಕ್ಕೆ ಹಾಕ್ಕೊಳ್ಳೋಣ. 1/4 ಚಂಬು ನೀರು ಹಾಕಿದ್ದೀನಿ. ಅಷ್ಟು ಹಿಟ್ಟಿಗೆ, 1 ಕಪ್ ಹಿಟ್ಟಿಗೆ 3/4 ಚಂಬು ನೀರು ಹಾಕಿದ್ದೀನಿ. ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈಗ ಇದು ಹುಣಸೆ ಹಣ್ಣು ನೀರು ಕುದಿಯೋಕ್ಕೆ ಮುಚ್ಚಿಟ್ಟಿದ್ದೆ. ಇದು ಸ್ವಲ್ಪ ಮಸಾಲೆ ಎಲ್ಲ ಕುದಿಬೇಕು. ಇದು ಹುಣಸೆ ಹಣ್ಣು ಕೂಡ ಸ್ವಲ್ಪ 1 ಸಣ್ಣ ಗಡ್ಡೆ ಹಿಂಡಿ ಇಟ್ಕೊಂಡಿದ್ದೆ, ಅದು ಕೂಡ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ನೀರು ಕುದಿಲಿ, ಇದಕ್ಕೆ ತಟ್ಟೆ ಮುಚ್ಚೋಣ. ಸ್ನೇಹಿತರೆ, ಎಲ್ಲ ಇದು ಕುದ್ದಾಗಿದೆ ಚೆನ್ನಾಗಿ. ನೀರು ಕುದೀತಾ ಈಗ ನಾವು ಕಡಲೆ ಇದು ನೋಡಿ ಹಾಕ್ತಿದ್ದಂಗೆ ಗಟ್ಟಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕುದಿಬೇಕಿದೆ. ಸ್ವಲ್ಪ ಜುನ್ಕಾವನ್ನ ಸಿಮ್ಮಲ್ಲಿ ಇಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ. ಅಲ್ಲಿವರೆಗೂ ನಾವು ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾಕಂದರೆ ಹುಡುಗಿಯರಿಗೆ ರೊಟ್ಟಿ ಮಾಡೋಕ್ಕೆ ಸಾಮಾನ್ಯವಾಗಿ ಬರಲ್ಲ, ಹಾಗಾಗಿ ನಾವು ದೊಡ್ಡವರು ಹಾಕೊಂಡ್ಬಿಡ್ತೀವಿ. ಈಗ ಇದು ಹುಡುಗಿಯರು ಯಾವ ಥರ ಕಲಿಬೋದು ಸ್ಟಾರ್ಟಿಂಗ್ ರೊಟ್ಟಿ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ಈಗ ಹಂಚನ ಇಡೋಣ. ಕುದೀತಾ ಇದೆ ವೀಕ್ಷಕರೇ. ಇದಕ್ಕೆ ಏನು ಹೆಚ್ಚಿಟ್ಕೊಂಡಿದ್ದಲ್ಲ ಮೊದಲು ಇದು ಮ್ಯಾಲೆ ಸ್ವಲ್ಪ
ಜುನ್ಕಾಗೆ ಅಕ್ಕಿ ರೊಟ್ಟಿನೇ ಕಾಂಬಿನೇಷನು, ಬಿಟ್ಟರೆ ಜೋಳದ ರೊಟ್ಟೆ. ಜಾಸ್ತಿಯಾಗಿ ಅಕ್ಕಿ ರೊಟ್ಟಿಯಲ್ಲಿ ನಮ್ಮ ಮನೇಲಿ ಮಾಡೋದು. ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ಜೋಳ ಮಾಡ್ತೀವಿ, ಈ ಕಡೆ ಅಂದರೆ ಸ್ವಲ್ಪ ಮಲೆನಾಡಲ್ಲಿ ಅಕ್ಕಿ ರೊಟ್ಟಿನೇ ಹಾಕೋದು. ಪೂರಿನ ಪೈಲ ಕಲಿಯಂಥ ಹುಡುಗಿಯರು ಈ ಥರ ಕವರ್ ಹಿಟ್ಟನ್ನು ಅವರು ಹಾಕ್ಕೋಬೋದು. ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ರೊಟ್ಟಿ. ಹುಡುಗಿಯರು ಸಾಮಾನ್ಯವಾಗಿ ಈ ಥರ ಕವರ್ ಮಾಡ್ಕೋಬೋದು. ಸಣ್ಣ ಮಕ್ಕಳು ಹುಡುಗಿಯರು ಅವ್ರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಕವರ್ ಹಿಟ್ಟನ್ನ ಮಾಡ್ಬೋದು. ಯಾವ ಥರ ಎಷ್ಟು ಚೆನ್ನಾಗಿ ಮತ್ತು ಅದೇ ಥರ ಮಾಡ್ಬೋದು. ರೊಟ್ಟಿ ರೆಡಿಯಾಗಿದೆ ವೀಕ್ಷಕರೇ. ಈಗ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ. ಹುಡುಗಿಯರು ಈ ಥರ ಮಾಡ್ಕೋಬೋದು. ಈಗ ಫಸ್ಟ್ ಮೊದಲನೇದಾಗಿ ಮಾಡಿರೋ ರೊಟ್ಟಿ ಇದು. ಈಗ ಬನ್ನಿ ಸರ್ವ್ ಮಾಡೋಣ. ಈಗ ನೋಡಿ ರೆಡಿಯಾಗಿದೆ ಸ್ನೇಹಿತರೆ ಜುನ್ಕ ರೊಟ್ಟಿ. ಇದು ಬೆಳಗಿನ ನಾಷ್ಟ ತುಂಬ ಚೆನ್ನಾಗಿರುತ್ತೆ. ಬೆಳಗಿನಾದರೂ ಮಾಡ್ಕೊಳ್ಳಿ, ಸಂಜೆ ಆದರೂ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನಪ್ಪ ಅಂದರೆ ತುಪ್ಪ ಹಾಕ್ಕೊಳ್ಳೇಬೇಕು. ನಾನು ತುಪ್ಪ ಇಟ್ಟಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ನೀವು ತಿಂದು ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಮರಿಬೇಡಿ. ಇದು ಹೇಗಿದೆ ಅಂತ ಟೇಸ್ಟ್ ನೋಡಿ. ನೀವು ಮನೇಲಿ ಮಾಡಿ ಟೇಸ್ಟ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.